ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇದನ್ನು ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನೀವೇನಾದರೂ ಪ್ರತಿ ತಿಂಗಳು ಕೂಡ ಅಕ್ಕಿನ ಪಡ್ಕೋತಾ ಇದ್ದೀರಾ ಮತ್ತು ಅಕ್ಕಿ ಬದಲು ಹಣನ ಪಡ್ಕೋತಾ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟು. ಲೇಟೆಸ್ಟಾಗಿ ನಿಮ್ಗೆ ಏನೋ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಹೋಗಿ ರೇಷನ್ ತೊಗೋತೀರಾ. ಹಾಗೆ ಪ್ರತಿ ತಿಂಗಳು ಕೂಡ ಅಕ್ಕಿ ಬದಲು ಹಣನೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಯಾವಾಗ ಬರುತ್ತೆ ಅಂತ. ಆದರೆ ನಿಮಗೆ ಅಕ್ಕಿ ಬದಲು ಹಣ ನೀವು ಸಾಕಷ್ಟು ಜನ ಕಮೆಂಟ್ ಹಾಕಿದ್ದೇನೆಂದರೆ ಕಳೆದ ದಿನಗಳಿಂದ ನಮಗೆ ಅಕ್ಕಿ ಬದಲು ಹಣ ಸರಿಯಾಗಿ ಬರ್ತಾಯಿಲ್ಲ ಅಂತ ನೀವು ಸಾಕಷ್ಟು ಜನ ಕಮೆಂಟ್ ಹಾಕ್ತಾನೇ ಇದ್ರಿ. ಕಾಮನ್ ಆಗಿ ಅದೇ ಒಂದು ಪ್ರಶ್ನೆ ಆಗಿ ಉಳಿದಿತ್ತು ನಿಮಗೆ, ಅಕ್ಕಿ ಬದಲು ಹಣ ಏನಕ್ಕೆ ಬರ್ತಾಯಿಲ್ಲ, ಯಾವಾಗಪ್ಪ ಬರುತ್ತೆ ನಮಗೆ ಅಕ್ಕಿ ಬದಲು ಹಣ ಅಂತ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರುತ್ತೆ, ಕೆಲವರಿಗೆ ಅಕ್ಕಿ ಹಣ ಕರೆಕ್ಟಾಗಿ ಬರಲ್ಲ, ಕೆಲವರಿಗೆ ಅಕ್ಕಿ ಹಣ ಕರೆಕ್ಟಾಗಿ ಬರುತ್ತೆ, ಕೆಲವರಿಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರಲ್ಲ. ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದಿಂದ ಇಲ್ಲಿ ನಿಮಗೆ 2 ಭರ್ಜರಿ ಗುಡ್ ನ್ಯೂಸ್ಗಳನ್ನ ನೀಡಿದರೆ ಯಾರು ಅಕ್ಕಿ ಬದಲು ಹಣ ಪಡ್ಕೋತಾ ಇರ್ತಾರಲ್ಲ ಅನ್ನಭಾಗ್ಯ ಯೋಜನೆಯಡಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಇಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು. ಇಲ್ಲಿ 2 ಗುಡ್ ನ್ಯೂಸಲ್ಲಿ ನಿಮಗೆ ಮೊದಲೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಯಾರಿಗೆ ಅಕ್ಕಿ ಬದಲು ಹಣ ಬರ್ತಾ ಇರಲಿಲ್ಲ ನೀವು ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಸರ್ಕಾರದವರು ಇವಾಗ ಯಾರಿಗಾರಿಗೆ ಹಣ ಹೋಗ್ತಿದೆ ಮತ್ತು ಎಷ್ಟು ಹಣ ಹೋಗಿದೆ ಮತ್ತು ಎಷ್ಟು ಹಣ ಹೋಗಬೇಕು ಎಲ್ಲನೂ ಕೂಡ ಇವಾಗ ಡಾಟಾನ ವೆರಿಫೈ ಮಾಡ್ತೀವಿ. ಅದರಲ್ಲಿ ಯಾರಿಗೆ ಹಣ ಹೋಗ್ದೇ ಸ್ಟ್ರಕ್ ಆಗಿರುತ್ತೆ ಮತ್ತು ಯಾರಿಗೆ ಹಣನೇ ಬಂದಿರಲ್ಲ ಅವ್ರದ್ದೆಲ್ಲರದು ಕೂಡ ರೇಷನ್ ಕಾರ್ಡ್ನ ಎಲ್ಲನೂ ಕೂಡ ತಿರ್ಗಾ ವೆರಿಫೈ ಮಾಡಿ ಅವ್ರಿಗೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಹಣ ಏನು ಬರಬೇಕಲ್ಲ ಅದನ್ನ ಅವ್ರ ಖಾತೆಗೆ ಹಾಕೊಡ್ತೀವಿ ಅಂತ ಹೇಳಿದರೆ, ಅದರಿಂದ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗೆ ಬರ್ಬೋದು, ವೆಯ್ಟ್ ಮಾಡಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ನೀವು ಕೇಳ್ಬೋದು. ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಪ್ರತಿ ತಿಂಗಳು ಕೂಡ ಅಕ್ಕಿನೂ ಕೂಡ ಕೊಡ್ತಾ ಇದ್ದೀರಾ. ಆದರೆ ರಾಜ್ಯ ಸರ್ಕಾರದವರು ನಿಮಗೆ ಭರವಸೆನ ಕೊಟ್ಟಿದ್ದು 10 kg ಅಕ್ಕಿನ ಕೊಡ್ತೀವಿ ಅಂತ. ಆದರೆ ಅದನ್ನ ಇವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಿಮಗೆ 5 kg ಅಕ್ಕಿನ ನೀಡಿದ್ರು ಮತ್ತು ಇನ್ನೂ 5 kgಗೆ ನಿಮಗೆ ದುಡ್ಡನ್ನು ನೀಡ್ತಾ ಇದ್ದಾರೆ. ಆದರೆ ನಿಮಗೆ ದುಡ್ಡೇನು ಬರಬೇಕಾಗಿದೆಯಲ್ಲ ಅದು ಕೆಲವು ತಿಂಗಳು ಬರ್ತಿದೆ, ಎಷ್ಟೊಂದು ಜನಕ್ಕೆ ಕೆಲವು ತಿಂಗಳು ಬರ್ತಾ ಇಲ್ಲ. ಮತ್ತು ನೀವು ಅಕ್ಕಿ ಮಾತ್ರ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಮಿಸ್ ಮಾಡದೆ ಪಡ್ಕೋತಾ ಇದ್ದೀರಾ. ಆದರೆ ಹಣ ಆ ರೀತಿ ನಿಮ್ಗೆ ಯಾರಿಗೂ ಕೂಡ ಸರಿಯಾಗಿ ಬರ್ತಾ ಇರಲ್ಲ, ಸಾಕಷ್ಟು ಕೂಡ ನಿಮಗೆ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಇದುವರೆಗೂ ಕೂಡ ನಿಮಗೆ ಮಾರ್ಚ್ ತಿಂಗಳದವರೆಗೂ ಕೂಡ ಹಣ ಬಂದಿತ್ತು. ಆದರೆ ಕೆಲವು ದಿನಗಳಿಂದ ನಿಮ್ಗೆ ಏನಾಗಿದೆ ಅಂದರೆ ಏಪ್ರಿಲ್ ತಿಂಗಳದು ಹಣ ಬಂದಿತ್ತು. ಮತ್ತು ಏಪ್ರಿಲ್ ತಿಂಗಳು ಹಣ ಇನ್ನೂ ಯಾರಿಗೆ ಬಂದಿಲ್ಲ, ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ. ನಿಮಗೆ ಮೇ ತಿಂಗಳ ಜೊತೆ ಒಟ್ಟಿಗೆ ಹಣ ಬರುತ್ತೆ. ನಿಮ್ಗೇನಾದರೂ ಏಪ್ರಿಲ್ ತಿಂಗಳದು ಇನ್ನೂ ಹಣ ಬಂದಿಲ್ಲ ಅಂದರೆ ನೆನಪಿರಲಿ, ನಿಮ್ಗೆ ಇನ್ನೂ ಜೂನ್ ತಿಂಗಳದು ಅಕ್ಕಿ ಬದಲು ಹಣ ಹಾಕಬೇಕಲ್ಲ, ಅದನ್ನ ಅವ್ರು ಇನ್ನೂ ರಿಲೀಸ್ ಮಾಡಿಲ್ಲ, ಇನ್ನೂ ಯಾರ ಖಾತೆಗೂ ಕೂಡ ಹಾಕಿಲ್ಲ ಜೂನ್ ತಿಂಗಳದು. ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಡಿಸ್ಪ್ಲೇ ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ಒಟ್ಟೊಟ್ಟಿಗೆ ನಿಮಗೆ 2 ತಿಂಗಳದು ಕೂಡ ಹಣ ಬಿಡುಗಡೆ ಆಗಿದೆ. ಏಪ್ರಿಲ್ ತಿಂಗಳದು ಕೂಡ ಹಣ ಬಿಡುಗಡೆ ಆಗಿದೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಮೇ ತಿಂಗಳದು ಕೂಡ ಹಣ ಬಿಡುಗಡೆ ಆಗಿದೆ. ನೀವು DBT ಸ್ಟೇಟಸ್ನ ಚೆಕ್ ಮಾಡ್ತಿರಲ್ಲ ಅಲ್ಲಿ ಹೋಗಿ ನೀವು ನೋಡ್ಬೋದು. ಇವಾಗ ನಿಮಗೆ ಏಪ್ರಿಲ್ ತಿಂಗಳು ಕೂಡ ತೋರಿಸಿದೆ ಮತ್ತು ಮೇ ತಿಂಗಳು ಕೂಡ ತೋರಿಸಿದೆ. ಇವಾಗಲೇ ಯಾರಿಗೆ ಏಪ್ರಿಲ್ ತಿಂಗಳು ಹಣ ಬಂದಿರುತ್ತೆ ಅವ್ರಿಗೆ ಮೇ ತಿಂಗಳು ಹಣ ಕೆಲವು ದಿನಗಳಲ್ಲಿ ಬರುತ್ತೆ. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಯಾರಿಗೆ ಏಪ್ರಿಲ್ ತಿಂಗಳು ಹಣ ಬಂದಿಲ್ಲ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳು 2 ಕೂಡ ಸೇರಿಸಿ ಹಣ ಒಟ್ಟಿಗೆ ನಿಮಗೆ ರಿಸೀವ್ ಮಾಡ್ಕೋತೀರಾ. ಆಗಲೇ ಎಷ್ಟೊಂದು ಜನ ಹಣನ ರಿಸೀವ್ ಮಾಡ್ಕೊಂಡಿರ್ತಾರೆ. ನೀವು ರಿಸೀವ್ ಮಾಡ್ಕೊಂಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.